ಶಿವರಾಮ್ ಹೆಬ್ಬಾರವ್ರಿಗೂ ಹೇಳ್ತೀನಿ, ನೀವು ಎಷ್ಟು ಸಲ ಕಾಂಗ್ರೆಸ್ನಾಗ MLA ಆದರೂ ಮಂತ್ರಿ ಆಗ್ತಿರ್ಲಿಲ್ಲ, BJPಗೆ ಬಂದಿದ್ದು ನೀವು ಮಂತ್ರಿ ಆಗಿದ್ದೀರಿ. ಈಗ ಋಣ ತೀರಿಸೋ ಕೆಲಸ ಮೋದಿಯವರು ನೀವು ಮಾಡಬೇಕಾಗಿದೆ. ನೀವು ಅವ್ರಿಗೆ ಬಂದು ಪಕ್ಷದ ಕೆಲಸ ಮಾಡಿ ವಿಶ್ವೇಶ್ವರ ಹೆಗಡೆ ಅವ್ರನ್ನ ಆರಿಸ್ತರ್ಲಿಕ್ಕೆ ತಾವೆಲ್ಲರೂ ಹೋರಾಟ ಮಾಡ್ಬೇಕಂತ ವಿನಂತಿ ಮಾಡ್ಕೊತೀವಿ. ಅವ್ರೇನಂತಾರೆ ಸರ್, ಹೆಬ್ಬಾರ್ ಅವರು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ನಾವು ಕಾರಣ, ನಮ್ಮ ರಾಜೀನಾಮೆಯಿಂದಲೇ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು, ನಮಗೆ ಯಾರು ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು ಅವರಿಗೆ ಬಿಜೆಪಿಯಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೆ ನಮಗೆ ಅಸಮಾಧಾನ ಆಗಿದೆ ಅಂತ ಹೇಳ್ತಾರೆ. ನನಗೂ ಸೋಲಿಸಲಿಕ್ಕೆ ಪೂಜ್ಯ ತಂದೆ ಮಗ ರೊಕ್ಕನ ಕಳಿಸ್ಯಾರ, ಆದ್ರೂ ನಾನು BJP ಬಿಟ್ಟೆ. ನನಗೂ ಸೋಲಿಸ್ಲಿಕ್ಕೆ ರೊಕ್ಕ ಕಳಿಸ್ಯಾರ. ಸೋಲಿಸ್ಬೇಕು, ಯತ್ನಾಳ್ ಸೋಲಿಸ್ಲಿಕ್ಕಂದ್ರೆ ಮತ್ತೊಮ್ಮೆ MLA ಆದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾನಂತ ನಾನು ಸೋಲಿಸ್ಲಿಕ್ಕೆ ಅವ್ರ ಸೊಂಡಿ ನೋಡಿ ನಾನು ಇವತ್ತು BJP ಮಾಡ್ತಾ ಇಲ್ಲ. ನನಗೆ ದೇಶ, ನನ್ನ ಧರ್ಮ, ನರೇಂದ್ರ ಮೋದಿ ಅಷ್ಟೇ ನಾನು ಮುಂದೆ. ಇವತ್ತು ಈಶ್ವರಪ್ಪನವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆ ನನ್ನ ಗೆಲುವು ಶತಸಿದ್ಧ, ನಾಮಪತ್ರ ಯಾವುದೇ ಕಾರಣಕ್ಕೂ ಹಿಂತೆಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಈಶ್ವರಪ್ಪನವರು ನಮ್ಮ ಪಕ್ಷದ ಹಿರಿಯ ಮುಖಂಡರು. ಕೇವಲ ಯಡಿಯೂರಪ್ಪನವ್ರ ಅಷ್ಟೇ ಪಕ್ಷ ಕಟ್ಟಿಲ್ಲ, ಈಶ್ವರಪ್ಪನವ್ರದ್ದು ದೊಡ್ಡ ಕೊಡುಗೆ ಇದೆ. BB ಶಿವಪ್ಪ, ನಮ್ಮ ಹಿಂದಿನ ಮಲ್ಲಿಕಾರ್ಜುನಯ್ಯನವರು, ಅನಂತಕುಮಾರ್ ಅವರು ಎಲ್ಲರೂ ಬೇರೆ ಯಡಿಯೂರಪ್ಪ ಸೈಕಲ್ ಹೊಡೆದಿದ್ದರಿಂದಲೇ BJP ಕರ್ನಾಟಕದಲ್ಲಿ ಬೆಳೆದಲ್ಲ. ಲಕ್ಷಾಂತರ ಕಾರ್ಯಕರ್ತರು ಯಾವುದೋ ಅಪೇಕ್ಷೆ ಇಲ್ಲದೆ ದುಡಿದಿದ್ದಾರೆ. ಈಶ್ವರಪ್ಪನವರಿಗೆ ಒಮ್ಮೆ ವಿಧಾನಸಭೆ ನಿಲ್ಬೇಡ ಅಂದ್ರೆ ಸರಿದ್ರು, ಅವ್ರಿಗೆ ನ್ಯಾಯ ಕೊಡ್ಬೇಕಾಗಿತ್ತಲ್ಲ. ಅದಕ್ಕೆ ನಾನು ಯಡಿಯೂರಪ್ಪನವರಿಗೆ, ವಿಜೇಂದ್ರಗೆ ವಿನಂತಿ ಮಾಡ್ಕೋತೀನಿ, ಶಿವಮೊಗ್ಗವನ್ನ ಅವ್ರಿಗೆ ಈಶ್ವರಪ್ಪರು ಬಿಟ್ಟು ಕೊಟ್ಟು ತ್ಯಾಗ ಮಾಡಿ, ಮತ್ತೊಬ್ಬರಿಗೆ ತ್ಯಾಗ ಮಾಡಿ ಅಂತ ಬುದ್ಧಿ ಹೇಳ್ಬೇಡ್ರಿ, ನೀವು ಮೊದಲು ತ್ಯಾಗ ಮಾಡಿ. ನಾಮಪತ್ರ ಸಲ್ಲಿಕೆ ಯಾವುದೇ ಕಾರಣಕ್ಕೂ ಹಿಂಪಡಿಬೇಡಿ ಅಂತ ನೀವು ಈಶ್ವರಪ್ಪನಿಗೆ ಗೌರವ ಕೊಡ್ಬೇಕಂತ ಹೇಳ್ತಾರೆ. ಇದಾಗಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಕ್ಯಾಮರಾ ಮಂಜುನಾಥ್ ಜೊತೆ ಸೂರಜ್ TV9 ಕಾರವಾರ.